ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ನನ್ನ ಮದುವೆ ವೈಬ್ಸ್ ಆಗ್ತಿತ್ತು, ಅಂದರೆ ನನ್ನ ಮದುವೆ ವ್ಲಾಗ್ಸ್ ಈ ಥರ ಆಗ್ತಿದ್ದೆ. ಸೊ ಇವಾಗ ನಮ್ಮ ದರ್ಶನ್ ಮದುವೆ ವ್ಲಾಗ್ ಮಾಡೋ ಸಮಯ. ಎಸ್, ನಾವೆಲ್ಲರೂ ಇವಾಗ ದರ್ಶನ್ ಮದುವೆಗೆ ಅಂತ ಊರಿಗೆ ಹೊರಟಿದ್ದೀವಿ. ಸೊ ನಾವು ಇಲ್ಲಿಂದ ಸ್ಯಾಟರ್ಡೆ ಹೊರಟ್ವಿ. ಆ್ಯಕ್ಚುಲಿ ನಾನು ಅಕ್ಕ ಜೊತೆ ಹೊರಟೆ, ಯಾಕಂದರೆ ನಿವಿ ಅವರಿಗೆ ಆಫೀಸ್ ಡ್ಯೂಟಿ ಇರೋದ್ರಿಂದ ಅವ್ರಿಗೆ ಬರೋಕ್ಕಾಗಲ್ಲ, ನಾನು ಸಂಡೇ ಬರ್ತೀನಿ ಅಂತ ಹೇಳಿದ್ರು ರಿಸೆಪ್ಷನ್ಗೆ. ಹಾಗಾಗಿ ನಾವೆಲ್ಲ ಸ್ಯಾಟರ್ಡೇನೇ ಹೊರಟ್ವಿ ಅಕ್ಕನ ಜೊತೆ. ನಾನು, ಅಕ್ಕ ಶಿಲ್ಪ, ಸೋಮು ಅಂಕಲ್, ನಳಿನಕ್ಕ, ಖುಷಿ, ರಕ್ಷಿ, ಇಷ್ಟು ಜನ ನಾವು ಹೊರಟ್ವಿ. ಆಮೇಲೆ ಬಿಸಿಲಾಗುತ್ತೆ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಅರ್ಲಿ ಮಾರ್ನಿಂಗೇ ಹೊರಟ್ವಿ. ಅರ್ಲಿ ಮಾರ್ನಿಂಗ್ ಅಂದರೆ ತೀರಾ ಅರ್ಲಿ ಮಾರ್ನಿಂಗ್ ಅಲ್ಲ, 9 ಗಂಟೆಗೆ 9:30 ಅನ್ನಂಗೆ ಹೊರಟ್ವಿ. ಆಮೇಲೆ ಶಿಲ್ಪನ ಆನ್ ದಿ ವೇ ಪಿಕ್ ಮಾಡೋದಿತ್ತು ಕುದೂರಲ್ಲಿ, ಹಾಗಾಗಿ ಬೇಗ ಹೊರಟಿರೋದ್ರಿಂದ ಬ್ರೇಕ್ಫಾಸ್ಟ್ ಏನೋ ಮಾಡಿರಲಿಲ್ಲ. ಸೊ ಅಲ್ಲೇ ಆನ್ ದಿ ವೇ ಒಂದು ಉಡುಪಿ ಹೋಟೆಲ್ ಅಂತ ಇತ್ತು, ಅಲ್ಲಿ ನಾವು ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಮನೆ ರೀಚ್ ಆಗೋಷ್ಟರಲ್ಲಿ ಅರೌಂಡ್ 2:30 ಆಗಿತ್ತು. ನಾನು ರೀಚ್ ಆಗಿದ ತಕ್ಷಣವೇ ದರ್ಶನ್ಗೆ ನಮ್ಮ ಕಡೆ ಗೊತ್ತಲ್ಲ, ಅಂದರೆ ದಿನಕ್ಕೆ ಎಲ್ಲರೂ ಅರ್ಶಿನ ಹಚ್ಚುತ್ತಾರಲ್ಲ, ಹಾಗಾಗಿ ಊರಿಂದ ಎಲ್ಲ ಬಂದು ಇಲ್ಲೇ ಅಂದರೆ ದರ್ಶನ್ ಮನೆಯಲ್ಲೇ ಅರ್ಶಿನ ಹಚ್ಚುತ್ತಾ ಇದ್ರು ಅವನಿಗೆ. ಸೊ ಹೋಗಿದ ತಕ್ಷಣ ಅದೊಂದು ನಮಗೆ ಸಿಕ್ತು. ಸೊ ಟೋಟಲ್ ಸ್ಯಾಟರ್ಡೇನೇ 2 ಅರ್ಶಿನದ ನೀರು ಹಾಕಿದ್ರು, ಮಧ್ಯಾಹ್ನ ಒಂದು ಹಾಕಿದ್ರು ಮತ್ತು ನೈಟ್ ಒಂದು ಹಾಕಿದ್ರು. ಆನು ಬಂಗಳ ಮುಡ್ಡು ಅಲ್ಲ ನೀನು, ಮುಡ್ಡು ಯಾರು ಬೈದಿದ್ದೆ, ಯಾರು ಚಾರು ಹೋಗ್ತಾನ ಓ ನನ್ನ ನಪ್ಪನೆ ಯಾರು ಒಡಿನೋಡಿಗೆ ಕೆಳಗಡೆ ಪಿಕ್ಕಿ ಹಾಕು, ಕೆಳಗಡೆ ಮಾತ್ರ ಅಕ್ಕ ಅಕ್ಕನ ವಾವ್. ಅದು ಬೇರೆ ಇರ್ತಲ್ಲ ಬ್ಯಾಲೆನ್ಸ್. ದರ್ಶದ್ ಹೆಂಗ್ ಕಾಣ್ತಿದೆ ನೋಡಿ, ಪ್ಯಾಕ್ಗಳು 1 2 3 ಎಲ್ಲಿ ಕೊಂಡೋಗಿದೆ ನೋಡ್ರು, ಅವ್ರು ಪ್ಯಾಕ್ ಕಾಲಿಗೆ ಬಿಡ್ಬೇಕಣ, ನಮಸ್ಕಾರ ಮಾಡ್ಬೇಕು. ಮಸಾಜ್ ಮಾಡು ಮಾಡು ಮಾಡು, ಚೆನ್ನಾಗಿ ಕೈ ನೀಡಪ್ಪ ದರ್ಶು, ನಾನು ನೀಡ್ಬೇಕು ಕೈ ಯಾವಾಗ ಒಂದೊಂದೇ ಕೈ ಎಣ್ಣುಗಾದ್ರೆ ನೀನು ನೀಟಾಗಿ ಬೆನ್ನಿಗೆಲ್ಲ ಹಚ್ಚಿದ್ದೆ ಇಲ್ಲ ಮಾಡಿ ಚಿನ್ನ ಓಡ್ಬಾರ್ದು ಬೀಳ್ತೀರಾ ಆತರ 5 ಗಂಟೆ 6 ಗಂಟೆ ಬೆಳಗ್ಗೆ 9 ಗಂಟೆ ಇಲ್ಲಿ ಇಲ್ಲಿ ಇದು ಮಾಡ್ಕ ಮೀಸೆ ಮೇಲ ಬರ್ರಿ ಬರ್ರಿ ಎಲ್ಲಾರೇ, ಬಾರಿ ಶಿಲ್ಪ ಟೈಮ್ ಆಗುತ್ತೆ. ಈಗ ಗುಡಿಸ್ಕೋಬೇಕು ಬರ್ರಿ.
ಏನ್ ಮಾಡಕ್ಕಾಗಲ್ಲ ಬನ್ನಿ. ಇದಕ್ಕೆ ಕಳ್ಸಿ ಎಲ್ಲರೂ ಕೈ ಇರ್ತದೆ. ಸ್ವಲ್ಪ ಎಣ್ಣೆ ಎತ್ಕೊಂಡ್ಬಂತು. ತುಂಬಾ ವೀಕ್ ಆಗ್ಬಿಟ್ಟಲ್ಲ ಅಕ್ಕ, ಜ್ವರ ಬಂದು ವೀಕ್ ಅರ್ಶಿನ ಹಚ್ಚಿ ಖುಷಿ. ಸೊ ನೆಕ್ಸ್ಟ್ ಮಧ್ಯಾಹ್ನ ಸೆಷನ್ ಅರ್ಶಿನ ಹಚ್ಚೋದಾಯಿತು. ಮತ್ತು ಈವ್ನಿಂಗು ಆಶಾ ಕಡೆಯಿಂದ ಈವ್ನಿಂಗ್ ಮತ್ತೆ ಅರ್ಶಿನ ಹಚ್ಚಿದ್ವಿ. ನೋಡ್ತಿರೋರಿಗೆ ಏನಪ್ಪ ಇದು ಬರೀ ಅರ್ಶಿನದೇ ವ್ಲಾಗ್ ಹಾಕಿದ್ದಾರೆ ಅಂತ ಅನ್ಬೋದು, ಬಟ್ ಒಂದು ಕಂಟಿನ್ಯೂಟಿ ಇರಲಿ ಅಂತ ಅಂದ್ಬಿಟ್ಟು ಮಾಡಿದೆ ಅಷ್ಟೇ. ಬಿಕಾಸ್ ನೆಕ್ಸ್ಟ್ ವ್ಲಾಗ್ ರಿಸೆಪ್ಷನ್ನಿಂದ ಆಗಿರುತ್ತೆ, ಆಮೇಲೆ ಮುಹೂರ್ತದ್ದು ಆಗಿರುತ್ತೆ. ಹಾಗಾಗಿ ಒಂದು ಕಂಪ್ಲೀಟ್ ಕಂಟಿನ್ಯೂಟಿ ಇರಲಿ ಅಂತ ಅಂದ್ಕೊಂಡು ನಾನು ನೆಕ್ಸ್ಟ್ ಅರ್ಶಿನ ಹಚ್ಚಿರೋದನ್ನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಈವ್ನಿಂಗು ನಾನು ಅರ್ಶಿನ ಹಚ್ಚುತ್ತೀನಿ, ಅಂದರೆ ನಮ್ಮ ಮನೆಯಿಂದ ಅರ್ಶಿನ ಹಚ್ಚುತ್ತೀವಿ ಅಂತ ಇದ್ದಿತ್ತು. ಬಟ್ ಆಶಾ ಫ್ಯಾಮಿಲಿ ಏನಿದೆ, ಅತ್ತೆ ಹಸ್ಬೆಂಡ್ ಅವರೆಲ್ಲರೂ ಈವ್ನಿಂಗ್ ಬರ್ತಿರೋದ್ರಿಂದ ಅವರು ಇಲ್ಲ ನಾನು ಹಚ್ಚುತ್ತೀನಿ ಅಂತ ಅಂದ್ಲು. ಸರಿ ಅಂತ ಅಂದ್ಕೊಂಡು ನಮ್ಮದು ಆಮೇಲೆ ಕ್ಯಾನ್ಸಲ್ ಆಯಿತು. ಯಾಕಂದರೆ ನಾವು ಹೊರಡೋ ಪ್ಲ್ಯಾನ್ ಇದ್ದಿದ್ದು ಈವ್ನಿಂಗೆ, ಅಂದರೆ ಅಲ್ಲಿಂದ ಬೆಂಗಳೂರಿಂದ ನಾವು ಈವ್ನಿಂಗ್ ಬರೋ ಪ್ಲ್ಯಾನ್ ಇದ್ದಿದ್ದು. ಬಟ್ ಅದೇ ಎಮರ್ಜೆನ್ಸಿ ಮೀಟಿಂಗಿಂದ ನೀವಿಗೆ ನಾನು ಅಕ್ಕ ಜೊತೆ ಬಂದಿದ್ದಲ್ವ, ಹಾಗಾಗಿ ನಾನು ಮುಂಚೆನೇ ಇಲ್ಲ ಅಂತ ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ. ಬಟ್ ಇವರು ಕಾರಲ್ಲಿ ಬರೋದು ಲೇಟ್ ಆಯಿತು ಅಂದ್ಬಿಟ್ಟು ಇವರು ಆ್ಯಕ್ಚುಲಿ ಈ ಅರ್ಶನಕ್ಕೂ ಅವರು ಅಟೆಂಡ್ ಆಗೋಕ್ಕಾಗಲಿಲ್ಲ, ಅಂದರೆ ಆಶೋರ ಫ್ಯಾಮಿಲಿ. ಸೊ ಹಂಗಾಗಿ ನಾವು ಯಾರ್ಯಾರು ಮಧ್ಯಾಹ್ನ ಹಚ್ಚಿದ್ವಿ ನಾವೇ ಹಚ್ಚಿದ್ವಿ. ಅಡಿಷ್ನಲ್ ಆಗಿ ನಮ್ಮ ಭಾವ ಎಲ್ಲರೂ ಜಾಯ್ನ್ ಆದರು. ನಾನು, ಆಶಾ, ಜ್ಯೋತಿ, ನಳಿನಾ, ಪೂಜಾ, ಬಾಬಾ, ಇವನಿಗೂ ಅರ್ಶಿನ ಕುಂಕುಮ ಇಡಕ್ ಹೋಗ್ತೀನಿ. ಕರೆಕ್ಟ್ ಮಾಡ್ತಿದ್ದೀನಿ ಸೈಡ್ಗಲ್ಲ. ಕಳಸಕ್ಕೆ ಯಾವಲ್ಲಿ ಹಿಂಗೆ ನಿಂತ್ಕೊಂಡೆ ಮಾಡ್ಬೋದು. ಹಂಗ ಅರ್ಶಿನ ಇವೇನು ಅಕ್ಕಿ ಇಡಕ್ಕಾಗಲ್ಲ. ಎಲ್ಲ ಅರ್ಶಿನ ಇಡ್ತಾರಲ್ಲ ಕೈಗೆಲ್ಲ ಪೂರ್ತಿ ಮೆತ್ಕೊಂಡ್ಬಿಡುತ್ತೆ, ಅಕ್ಕಿ ಇಡಕ್ಕಾಗಲ್ಲ. ಸಾಕು. ಬಾರೋ ನಾನ್ ಬರೋದ್ ಲೇಟು, ಅದಕ್ಕೆ ನೈಟ್ ಮಾಡ್ತೀನಿ ಅಂದೆ. ಇವ್ರು ನೈಟ್ ಆಗಲ್ಲ ನಮಗೆ. ಹಂಗೆ ಸುಮ್ಮನೆ ನಾನು ಹೇಳ್ಕೊಟ್ಟಂಗೆ ಮಾಡ್ತಿದ್ದೀರಾ. ಈಗೆಲ್ಲ ಈ ವಯಸ್ಸಲ್ಲಿ ಮಾಡ್ರಿ, ಆಮೇಲೆ ವಯಸ್ಸು ಬಂದಾಗ ಈಗೆಲ್ಲ ಇದಾನೆ ಗೋಡೆಗಳಿಗೆ ತಗ್ಸ್ಬಿಟ್ಟಿರ. ಶಿಲ್ಪ ಶಿಲ್ಪ ಇಲ್ಲಿ ಜ್ಯೋತಿ ಶಿಲ್ಪ ಎಲ್ಲ ಕರೀರಿ. ಏ ಬಾರಿ ಅವನು ಪಾಪ ಲೇಟ್
ಗುಡ್ಕಲ್ಗೆ ಹಾಕಿಲ್ಲ. ಮಧ್ಯಾಹ್ನ ಹಾಗೆ ಮಾಡಿದ್ವಿ. ಸೊ ಅರ್ಶಿನ ಹಚ್ಚಿದಾದ್ಮೇಲೆ ನಾವೆಲ್ಲ ಸುಮ್ಮನೆ ಹಂಗೆ ಹೊರಗಡೆ ಹರಟೆ ಹೊಡ್ತಾ ಇದ್ವಿ. ಆ್ಯಕ್ಚುಲಿ ಗಗನ್ ಬಂದಿದ್ದ, ಗಗನ್ ಗೊತ್ತು ಭುವನ್ ಫ್ರೆಂಡು. ಸೊ ಅವನಿಗೆ ನಿನಗೆ ಫ್ಯಾನ್ಸ್ ಜಾಸ್ತಿ ಆಗಿದ್ದಾರೆ ಗಗನ್, ಏನಾದರೂ ಹೇಳು ಹಂಗೆ ಹಿಂಗೆ ಅಂದ್ಕೊಂಡು ಅವನಿಗೆ ಸ್ವಲ್ಪ ಕೀಟ್ಲೆ ಮಾಡ್ತಿದ್ವಿ. ಅವನು ಅಷ್ಟೇ ಎಲ್ಲ ಸ್ಪೀಕರ್ ಹಾಕ್ಬಿಟ್ಟಿದ್ವಿ, ಹಾಗಾಗಿ ಅವನು ಫುಲ್ ಡ್ಯಾನ್ಸ್ ಆಡ್ತಿದ್ದ. ಎಲ್ಲರೂ ಲೈಟಾಗಿ ಡ್ಯಾನ್ಸ್ ಆಡಿದ್ವಿ, ಬಟ್ ಅದು ನಾನು ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ಚಪ್ರಶಾಸ್ತ್ರ ಮತ್ತು ಆ್ಯಕ್ಚುಲ್ ಅರ್ಶಿನ ಶಾಸ್ತ್ರ ಅಂದರೆ ಮನೆಯಿಂದ ಅರ್ಶಿನ ಶಾಸ್ತ್ರ ಆಯಿತು. ಅದಾದಮೇಲೆ ಆ್ಯಕ್ಚುಲಿ ಇವರು ಎಲ್ಲ ಕಂಬದ ಪೂಜೆ ಅವೆಲ್ಲ ಮಾಡೋ ಅಷ್ಟರಲ್ಲಿ ನಾವು ಎಲ್ಲ ಮಲಗಿದ್ವಿ. ಅರ್ಲಿ ಮಾರ್ನಿಂಗೇ ಮಾಡಿಬಿಟ್ಟಿದ್ರು. ಹಾಗಾಗಿ ಅದಾದಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ನಮ್ಮ ಕಡೆ ಎಲ್ಲ ಚಪ್ರ ಹಾಕೋದು ನಮ್ಮೂರಿನ ಅಂದರೆ ನಮ್ಮ ರಿಲೇಷನ್ ಥರ ಏನಿರ್ತಾರೆ ನಮ್ಮೂರಿನವ್ರನ್ನೇ ಕರ್ಕೊಂಡು ನಾವು ಚಪ್ರ ಹಾಕೋದು. ಚಪ್ರ ಅಂದಿದ ತಕ್ಷಣವೇ ಎಲ್ಲರೂ ಮನೆ ಹಿರಿಯರೆಲ್ಲ ಬರ್ತಾರೆ. ಆಮೇಲೆ ನೆಕ್ಸ್ಟು ಬ್ರೇಕ್ಫಾಸ್ಟಿಗೆ ನಮ್ಮ ದರ್ಶನ್ನೇ ಅಂದರೆ ಮದುವೆ ಹುಡುಗನೇ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ದ. ಅಂದರೆ ದರ್ಶನ್ ಗೊತ್ತು ಅವನು ಅಡುಗೆ ಕಾಂಟ್ರಾಕ್ಟ್ ಇದು ಮಾಡ್ತಾನೆ ಅಂತ ಅಂದು, ಸೊ ಅವನಿಗೆ ಚೆನ್ನಾಗಿ ಅವನು ಕುಕ್ಕಿಂಗ್ ಮಾಡ್ತಾನೆ. ಹಾಗಾಗಿ ಅವನ ಹತ್ರನೇ ಟೊಮೊಟೊ ಬಾತ್ ಮಾಡಿಸಿದ್ವಿ ಎಲ್ಲರೂ. ಫೋನ್ ಇತ್ತಲ್ಲ, ದೊಡ್ಡವರ ಫೋನ್ ಎತ್ತಾರೆ. ಸಂಜೆ ಕೊಡಕ್ಕೆ ಎಲ್ಲಿ ಬರ್ತದೆ ಇದು? ಎತ್ತಿಟ್ಬಿಟ್ಟು ಮುಂಚೆನೆ ಇದ್ ಮಾಡಿದ್ರೆ ಆಗಲ್ಲ. ಇದು ಸಂಜೆ ಕೊಡಕ್ಕೆ ಎಲ್ಲಿ ಬರ್ತವೆ ಇವು ಅಂತ? ಅವು ಕಲರ್ ಬಂದಿರೋ ಬಂದ್ಬಿಡ್ತಾವ, ನಾಲ್ಕು ಬರ್ತವೆ ಇವು. ಫೈನಲಿ ಚಪ್ರ ಹಾಕಿ ಆಯಿತು. ಆ್ಯಕ್ಚುಲಿ ಇದಕ್ಕೆ ಇನ್ನೂ ಒಂಥರ ರೆಡ್ ಕಲರ್ ಫ್ಲವರ್ನ ಕಟ್ಟಿದ್ದಾರೆ. ಅದು ಸೀಸನಲ್ ಫ್ಲವರ್ ಅನ್ಬೋದು, ಅಂದರೆ ತುಂಬ ಕಡೆ ಇದೆ ಅದು. ಸೊ ಆ ಹೂವನ್ನು ಹಾಕಿದ್ಮೇಲೆ ಒಂದು ವೇಟಿ ಮಾಡಿದ್ದೀನಿ, ಅದು ತೋರಿಸ್ತೀನಿ. ಸೊ ಹೀಗೆ ಕಲರ್ಫುಲ್ಲಾಗಿ ಚಪ್ರ ರೆಡಿ ಆಯಿತು. ಫ್ರೆಂಡ್ಸ್, ನೆಕ್ಸ್ಟ್ ಚಪ್ರದ ಕೆಳಗಡೆ ಅರ್ಶಿನ ಹಚ್ಚಿದ್ರು. ಆ್ಯಕ್ಚುಲಿ ನಾನು ಇವತ್ತಿನ ವ್ಲಾಗಲ್ಲಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ನೆಕ್ಸ್ಟು ಇವತ್ತಿನ ನೈಟೇ ರಿಸೆಪ್ಷನ್ ಆಗಿರೋದ್ರಿಂದ ಅದ್ರದ್ದೇ ನಾನು ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ. ಬಟ್ ಇದರಲ್ಲಿ ತೋರಿಸಿದ್ದೆ ಅದರಲ್ಲಿ ತೋರಿಸೋ ಥರ ಆಗಿಬಿಡುತ್ತೆ. ಹಾಗಾಗಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಎಲ್ಲರೂ ಅರ್ಶಿನ ಹಚ್ಚೋದು ಅದನ್ನೆಲ್ಲದೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಎಲ್ಲರೂ ನಮ್ಮ ದರ್ಶಿಗೆ ವಿಶ್ ಮಾಡಿ, ಅಂದರೆ ಮದುವೆ ವ್ಲಾಗಲ್ಲಿ ವಿಶ್ ಮಾಡಿ. ಬಟ್ ಇವಾಗ ಆಲ್ರೆಡಿ ಮೇ ಬಿ ಮದುವೆ ಆಗಿರುತ್ತೆ, ನಾನು ಎಡಿಟ್ ಮಾಡ್ತಿದ್ದೀನಲ್ಲ. ಸೊ ಎಲ್ಲರೂ ದರ್ಶನ್ಗೆ ವಿಶ್ ಮಾಡಿ ಹ್ಯಾಪಿ ಮ್ಯಾರಿಡ್ ಲೈಫ್ ನನ್ನ ಕಡೆಯಿಂದನೂ. ನಾನು ಮದುವೆ ವ್ಲಾಗು ಹಾಕ್ತೀನಿ, ಅದರಲ್ಲೂ ವಿಶ್ ಮಾಡಿ. ಆ್ಯಂಡ್ ದರ್ಶನ್ ಜೊತೆನೂ ನಾನು ಮಾತಾಡ್ಸಿದ್ದೀನಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವ್ಲಾಗ್ ಯಾರೂ ಮಿಸ್ ಮಾಡೋಂಗಿಲ್ಲ. ಸೊ ಕಾಯ್ತಾ ಇರಿ. ಆ್ಯಂಡ್ ಹೊಸ್ದಾಗಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ, ಬಿಕಾಸ್ ನೋಟಿಫಿಕೇಷನ್ ಆನ್ ಆಗುತ್ತೆ. ಆ್ಯಂಡ್ ಎಲ್ಲರಿಗೂ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ. ಬಾಯ್, ಲವ್ ಯು ಆಲ್.